ಒಂದ್ ನಿಮಿಷ ನಿಮ್ಮ ಸುತ್ತ ಇರೋ ಜನರು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದಾರೆ, ಅದು ಕೂಡ ನಿಮ್ಗೆ ಗೊತ್ತಿಲ್ದಾನೆ. ಈಗ ನಾನು ಹೇಳೋದು ಕೇಳಿದ್ಮೇಲೆ ನೀವು ನಿಮ್ಮ ಲೈಫ್ ಅಲ್ಲಿ ನೋಡೋ ನೋಟನೇ ಬದಲಾಗುತ್ತೆ. ಇಮ್ಯಾಜಿನ್ ಮಾಡಿ, ನಿಮ್ಗೊಂದು ಸೀಕ್ರೆಟ್ ಪವರ್ ಸಿಕ್ಕಿದೆ. ಯಾರ ಮೈಂಡ್ ಬೇಕಿದ್ರು ನೀವು ರೀಡ್ ಮಾಡಬಹುದು. ಅವರ ಎಮೋಷನ್ಸ್, ಅವರ ಥಾಟ್ಸ್, ಅವರ ಡಿಸಿಷನ್ಸ್ ಎಲ್ಲ ನಿಮ್ಮ ಕಂಟ್ರೋಲ್ ಅಲ್ಲಿ. ಅದು ಬಾಸ್ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಸ್ಟ್ರೇಂಜರ್ ಆಗಿರ್ಲಿ, ಅಥವಾ ನಿಮ್ಮ ಕ್ರಶ್ ಆಗಿರ್ಲಿ, ಎಲ್ಲಾನು ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಇದೇನ್ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈಕಾಲಜಿ. ಇದೇ ಸೈಕಾಲಜಿನ ವರ್ಲ್ಡ್ ನ ಟಾಪ್ ಮ್ಯಾನಿಪುಲೇಟರ್ಸ್, ಲೀಡರ್ಸ್, ಇನ್ಫ್ಲೂಯೆನ್ಸರ್ಸ್ ಯೂಸ್ ಮಾಡ್ತಾರೆ. ಈ ಜನಕ್ಕೆ ಗೊತ್ತಿಲ್ಲದೆ ಅವ್ರನ್ನ ಫೂಲ್ ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಇದನ್ನ ಹೇಗ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏನ್ ಗುರು ಸಮಾಚಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸೈಕಾಲಜಿ 5 ಸೀಕ್ರೆಟ್ ಟ್ರಿಕ್ಸ್ ನ ಹೇಳ್ತೇನೆ. ನಿಮ್ಮನ್ನ ಆರ್ಡಿನರಿ ಪರ್ಸನ್ ಇಂದ ಮಾಸ್ಟರ್ ಇನ್ಫ್ಲೂಯೆನ್ಸರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಆದ್ರೆ ಒಂದು ವಾರ್ನಿಂಗ್, ಇದನ್ನ ಎಜುಕೇಶನ್ ಪರ್ಪಸ್ ಮಾತ್ರ ಯೂಸ್ ಮಾಡಿ. ಯಾಕಂದ್ರೆ ಈ ವಿಡಿಯೋನ ಮುಗಿಸಿದ ಮೇಲೆ ವರ್ಲ್ಡ್ ನ ನೀವು ಇಂದಿನಂತೆ ನೋಡೋದಿಲ್ಲ. ಹಾಗಾದ್ರೆ ರೆಡಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಟ್ರಿಕ್ ನಂಬರ್ 1, ರಿವೀಲ್ ಟ್ರ್ಯಾಪ್. ಫ್ರೆಂಡ್ಸ್, ನಿಮ್ಗೆ ಈ ವಿಷಯ ಗೊತ್ತಾ? ಮನುಷ್ಯ ಯಾವ್ದನ್ನ ಮಾಡ್ಬೇಡ ಅಂತ ಹೇಳಿರ್ತಾರೋ ಅದನ್ನೇ ಮೊದಲು ಫಸ್ಟ್ ಮಾಡ್ತಾರ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ಗೆ ಯಾರಾದ್ರೂ ಹಿಂತಿರುಗಿ ನೋಡ್ಬೇಡ ಅಂತಂದ್ರೆ ನಿಮ್ಮ ಮೈಂಡ್ ಫಸ್ಟ್ ಅದನ್ನೇ ಮಾಡಕ್ ಹೇಳುತ್ತೆ. ಸೊ ಇದೊಂದು ಸೈಕಾಲಜಿನ ಯೂಸ್ ಮಾಡಿ ನೀವು ಯಾರ್ಗ್ ಬೇಕೋ ಅವ್ರಿಗೆ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ದೇನೆ ನಿಮ್ಗೆ ಹೇಗ್ ಬೇಕೋ ಹಂಗ್ ನಡ್ಸ್ಬೋದು. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ನಿಮ್ಮ ಫ್ರೆಂಡ್ ನಿಮ್ಗೆ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ. ನೀವೇನಾದ್ರೂ ಡೈರೆಕ್ಟ್ ಆಗೋಗ್ಬಿಟ್ಟು ಒಂದ್ ಕಡೆ ಈ ಕೆಲಸ ಮಾಡು ಅಂತಂದ್ರೆ ಅವ್ನು ಅವಾಯ್ಡ್ ಮಾಡ್ತಾನೆ. ನೆಕ್ಸ್ಟ್ ಟೈಮ್ ಇಂದ ನೀವು ಹಿಂಗೆಲ್ಲ ಟ್ರೈ ಮಾಡಿ. ಒಂದ್ ಕೆಲಸ ಇತ್ತು, ಆದ್ರೆ ಬಿಡು ಇದು ನಿನ್ ಕೈಲಿ ಆಗಲ್ಲ ಅಂತ ಅನ್ಸುತ್ತೆ. ಈ ತರ ನೀವು ಯಾವಾಗ ಅವ್ನಿಗೆ ಹೇಳ್ತಿರೋ ಅವನ ಈಗೋ ಹರ್ಟ್ ಆಗುತ್ತೆ. ತಕ್ಷಣ ಪ್ರೂವ್ ಮಾಡಕ್ಕೆ ಶುರು ಮಾಡ್ತಾನೆ. ಇಲ್ಲ, ಈ ಕೆಲಸ ನನ್ ಕಡೆಯಿಂದ ಆಗುತ್ತೆ. ಇಲ್ಲಿ ಯೋಚನೆ ಮಾಡಿ, ನೀವು ಏನ್ ಫೋರ್ಸ್ ಮಾಡಿಲ್ಲ, ಆದ್ರೆ ನಿಮ್ಮ ಕೆಲಸನ ಮಾಡಿಕೊಟ್ಟ. ದಿಸ್ ಇಸ್ ಅ ಪವರ್ ಆಫ್ ರಿವರ್ಸ್ ಸೈಕಾಲಜಿ. ಟ್ರಿಕ್ ನಂಬರ್ 2, ಮಾಸ್ಟರ್ ಆಫ್ ಚಾಯ್ಸ್. ಈ ಜನರು ಅವರಷ್ಟು ಅವರ ಡಿಸಿಷನ್ ತಗೊಳ್ತೀವಿ ಅಂತ ಅನ್ಕೊಳ್ತಾರೆ. ಆದ್ರೆ ಟ್ರೂತ್ ಏನು ಅಂತಂದ್ರೆ, ಅವರು ಚೂಸ್ ಮಾಡಿದ್ದು ಅವರ ಮುಂದೆ ಇಟ್ಟಿರೋ ಆಪ್ಷನ್ ನ ಮಾತ್ರ. ಸೊ ರಿಯಲ್ ಗೇಮ್ ನ ಯಾರು ಗೆಲ್ತಾರೋ ಆ ಒಂದು ಆಪ್ಷನ್ ಡಿಸೈನ್ ಮಾಡಿರ್ತಾರೆ. ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ನಿಮ್ ಜೊತೆ ಹೊರಗಡೆ ಬರ್ಬೇಕು. ನೀವೇನಾದ್ರೂ ಡೈರೆಕ್ಟ್ ಆಗೋಗ್ಬಿಟ್ಟು ಬಾರ ಹೊರಗಡೆ ಹೋಗೋಣ ಅಂತಂದ್ರೆ ಅವ್ನಿಗೆ ಮೂಡ್ ಇಲ್ಲ, ಅದಿಲ್ಲ ಅಂತ ಏನಾದ್ರು ಹೇಳ್ಬೋದು. ಬಟ್ ಇಲ್ಲೇ ಒಂದು ಸ್ಮಾರ್ಟ್ ಮೂವ್ ನ ಮಾಡ್ಬೇಕು. ಹೆಂಗೆ ಅಂತಂದ್ರೆ, ಬ್ರೋ ಇವತ್ತು ಪಿಜ್ಜಾ ಹಂಟ್ ಹೋಗೋಣ ಅಥವಾ ಡಾಮಿನೋಸ್ ಹೋಗೋಣ ಅಂತ ಹೇಳಿ. ಈ ತರ ನೀವು ಯಾವಾಗ ಹೇಳ್ತಿರೋ ಆಪೋಸಿಟ್ ಪರ್ಸನ್ ಗೆ ಅವ್ರ ಕಡೆ 2 ಆಪ್ಷನ್ ಇದೆ. ಆದ್ರೆ 2 ರಿಸಲ್ಟ್ಸ್ ಕೂಡ ಸೇಮ್. ಕೊನೆಗೆ ಅವ್ನು ನಿಮ್ ಜೊತೆ ಪಕ್ಕ ಬಂದೇ ಬರ್ತಾನೆ. ಮೇ ಬಿ ನಿನ್ ಫ್ರೆಂಡ್ ಅನ್ಕೊಳ್ಬಹುದು ನನ್ನ ಡಿಸಿಷನ್ ತಗೊಂಡಿದ್ದೀನಿ ಅಂತ, ಬಟ್ ಆ ಒಂದು ರಿಯಲ್ ಕಂಟ್ರೋಲ್ ನಿಮ್ ಕೈಯಲ್ಲಿತ್ತು. ಇದೇ ತರ ದೊಡ್ಡ ದೊಡ್ಡ ಬ್ರಾಂಡ್ಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಬೈ 1 get 1 ಫ್ರೀ ಅಂತ ಅಂದ್ಬಿಟ್ಟು, ಅಂಡ್ ಬೈ 2 get 50% ಆಫ್ ಅಂತ. ಈ 2 ಆಪ್ಷನ್ ಅಲ್ಲಿ ನೀವು ಯಾವ್ದೇ ಆಪ್ಷನ್ ಚಾಯ್ಸ್ ಮಾಡಿದ್ರು ಕೊನೆಗೆ ನೀವು ಓನ್ ಪ್ರಾಡಕ್ಟ್ ಬೈ ಮಾಡ್ತೀರಾ, ರೈಟ್? ಅಂಡ್ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಜನಕ್ಕೆ ಫುಲ್ ಫ್ರೀಡಮ್ ಬೇಡ, ಅವ್ರಿಗೆ ಕಂಟ್ರೋಲ್ ಫ್ರೀಡಮ್ ಬೇಕು. ನೀವು ಆಪ್ಷನ್ ನ ಕಂಟ್ರೋಲ್ ಮಾಡಿ ಅವರ ಡಿಸಿಷನ್ಸ್ ನಿಮ್ದಾಗುತ್ತೆ. 1 ಸೆಕೆಂಡ್, ಈ ಟ್ರಿಕ್ಸ್ ಅನ್ನೋದು ನಿಮಗೆ ಮೈಂಡ್ ಬ್ಲೋ ಮಾಡಿದ್ರೆ ಈಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇಲ್ಲ ಅಂತಂದ್ರೆ ಎಷ್ಟೋ ವ್ಯಾಲ್ಯೂಬಲ್ ಲೆಸನ್ಸ್ ನ ಮಿಸ್ ಆಗ್ತೀರಾ. ಅಂಡ್ ಟ್ರಿಕ್ ನಂಬರ್ 3, ದ ಗಿಲ್ಟಿ ಟ್ರ್ಯಾಪ್. ಈ ಗಿಲ್ಟಿ ಅನ್ನೋದು ಇನ್ನೊಂದು ಮೋಸ್ಟ್ ಪವರ್ಫುಲ್ ಎಮೋಷನ್. ನೀವು ಫೋರ್ಸ್ ಮಾಡಿದ್ರು ಜನ ರಿಯಾಕ್ಟ್ ಆಗಲ್ಲ, ಆದ್ರೆ ಅವ್ರು ಏನಾದ್ರು ಗಿಲ್ಟಿ ಫೀಲ್ ಆದ್ರೆ ನೀವ್ ಏನ್ ಹೇಳಿದ್ರು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಪ್ರಾಮಿಸ್ ಮಾಡಿರ್ತಾನೆ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತ, ಆದ್ರೆ ಪ್ರತಿ ಬಾರಿನೂ ಅವನು ಅವಾಯ್ಡ್ ಮಾಡ್ತಾನೆ. ಒಂದು ನಾರ್ಮಲ್ ಪೀಪಲ್ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಗೊತ್ತಾ? ನೀನ್ ನಂಗೆ ಯಾವತ್ತು ಟೈಮ್ ಕೊಡಲ್ಲ. ನೀವು ಯಾವಾಗ ನಿಮ್ಮ ಫ್ರೆಂಡ್ ಗೆ ಹಿಂಗ್ ಹೇಳ್ತಿರೋ ಅವನು ಇನ್ನೂ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಆದ್ರೆ ಇಲ್ಲಿ ಸ್ಮಾರ್ಟ್ ಗಿಲ್ಟಿ ಟ್ರ್ಯಾಪ್ ಏನು ಅಂತಂದ್ರೆ, ನನ್ಗೆ ಅರ್ಥ ಆಗುತ್ತೆ ನಾನು ಇಂಪಾರ್ಟೆಂಟ್ ಆಗಿದ್ರೆ ನೀನ್ ಬಹುಶಃ ನನಗೆ ಟೈಮ್ ಕೊಡ್ತಾ ಇದ್ದೇನೋ. ನೀವು ಈ ತರ ಅವ್ನಿಗೆ ಹೇಳಿದ್ರೆ ಅವನ ಒಳಗಡೆ ಇರೋ ಗಿಲ್ಟಿ ಎದ್ದೋಳುತ್ತೆ. ಅಂಡ್ ಅವ್ನಿಗೆ ಈ ತರ ಅನ್ಸುತ್ತೆ ನಿಮ್ಮ ಎಮೋಷನ್ಸ್ ಅವ್ನಿಗೆ ಹರ್ಟ್ ಮಾಡಿದೆ ಅಂತ. ಇದರ ರಿಸಲ್ಟ್ಸ್ ಅವನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಏನ್ ಮಾಡ್ತಾನೆ, ನಿಮ್ಗೆ ಸಾರಿ ಕೂಡ ಹೇಳ್ತಾನೆ. ಆದ್ರೆ ಇಲ್ಲಿ ಮ್ಯಾಜಿಕ್ ಏನು, ನೀವು ಫೋರ್ಸೇ ಮಾಡಿಲ್ಲ, ಒಂದು ಎಮೋಷನ್ ಮಿರರ್ ತೋರಿಸಿದ್ರೆ ಅಷ್ಟೇ. ಅಂಡ್ ದಟ್ ಈಸ್ ದ ಪವರ್ ಆಫ್ ಸೈಕಾಲಜಿ. ಟ್ರಿಕ್ ನಂಬರ್ 4, ಎಮೋಷನಲ್ ಹೈಜಾಕ್. ಈ ಮನುಷ್ಯರು ಒಂದು ಡಿಸಿಷನ್ ಲಾಜಿಕಲ್ ಇಂದ ತಗೊಳ್ಳಲ್ಲ, ಒಂದು ಎಮೋಷನ್ ಇಂದ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಈ ಪಾಲಿಟಿಕ್ಸ್ ನಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ನಡೀತಾ ಇರೋ ಫ್ಯಾಕ್ಟ್ ಹೇಳಲ್ಲ, ಫೀಲಿಂಗ್ಸ್ ನ ಹುಟ್ಟಿಸ್ತಾರೆ. ಫಿಯರ್, ಆಂಗರ್, ಪ್ರೈಡ್. ಯಾವಾಗ ಅವರ ಎಮೋಷನ್ಸ್ ಗೆ ಕನೆಕ್ಟ್ ಆಗ್ತಿರೋ ಆಗ ನಿಮ್ಮ ವೋಟ್ ಅವ್ರಿಗೆ ಹಾಕ್ತೀರಾ, ರೈಟ್? ಹಾಗಾದ್ರೆ ಇದನ್ನ ನೀವು ಜನರಿಗೆ ಹೆಂಗೆ ಅಪ್ಲೈ ಮಾಡ್ಬೇಕು? ಈಗ ನೀವು ಯಾರನ್ನಾದ್ರೂ ಕನ್ವಿನ್ಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಮೊದಲು ಲಾಜಿಕ್ ನ ಬಿಟ್ಟಾಕಿ ಅವರ ಎಮೋಷನ್ಸ್ ನ ಟಚ್ ಮಾಡಿ. ಹೇ, ನೆನ್ಪಿದ್ಯಾ ನಾವು ಕಾಲೇಜ್ ನಲ್ಲಿ ಡ್ರೀಮ್ಸ್ ಮಾಡಿದ್ದು? ಆ ಫೀಲಿಂಗ್ಸ್ ಮತ್ತೆ ಬರ್ಬೇಕು ಅಂತಂದ್ರೆ 1 ಸೆಕೆಂಡ್ ಎಮೋಷನ್ ಅಲ್ಲಿ ಡಿಸಿಷನ್ ಲೈಫ್ ಟೈಮ್ ರಿಗ್ರೆಟ್ ಆಗ್ಬೋದು, ಆದ್ರೆ ಅಲ್ಲೇ ಗೇಮ್ ಓವರ್. ಇಲ್ಲಿ ಗೋಲ್ಡನ್ ರೂಲ್ ಏನು ಅಂತಂದ್ರೆ, ಜನ ಇವತ್ತು ನೆನ್ಪಿಟ್ಕೊಳ್ಳೋದು ಲಾಜಿಕಲ್ ಅಲ್ಲ, ನೀವು ಅವ್ರು ಕೊಟ್ಟಿರೋ ಫೀಲಿಂಗ್ಸ್ ಅಷ್ಟೇ. ಅಂಡ್ ಲಾಸ್ಟ್ ಒನ್, ಟ್ರಿಕ್ ನಂಬರ್ 5, ದ ಪವರ್ ಆಫ್ ಸೈಲೆನ್ಸ್. ಈ ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ, ಸೈಲೆನ್ಸ್ ಇಸ್ ರಿಯಲ್ ಪವರ್. ಫಾರ್ ಎಕ್ಸಾಂಪಲ್, ಮನೇಲಿ ಒಂದು ಮಿಸ್ಟೇಕ್ ಆಗಿದೆ ನಿಮ್ಮಿಂದ. ಆ ಮಿಸ್ಟೇಕ್ ಅನ್ನೋದು ತುಂಬಾ ದೊಡ್ಡದೇ ಅಂತ ಅನ್ಕೊಳ್ಳಿ. ಆ ಒಂದು ಮಿಸ್ಟೇಕ್ ನಿಂದ ನಿಮ್ಮ ಅಮ್ಮ ಜೋರಾಗಿ ಬೈತಾರೆ, ಕೂಗ್ತಾರೆ, ಆದ್ರೆ ಅಪ್ಪ ಮಾತ್ರ ಏನ್ ಹೇಳಲ್ಲ, ಜಸ್ಟ್ ನಿಮ್ ಕಡೆ ಒಂದು ಲುಕ್ ಕೊಡ್ತಾರೆ ಅಷ್ಟೇ. ಆ ಒಂದು ಸೈಲೆನ್ಸ್ ಅಮ್ಮನ ಬಾಯಿಗಿಂತ ಡೇಂಜರಸ್ ಆಗಿರುತ್ತೆ. ಯಾಕಾದ್ರೂ ಸೈಲೆಂಟ್ ಆಗಿದ್ರೆ ನಿಮ್ಮ ಮೈಂಡ್ 100 ವಿಷಯಗಳನ್ನ ಯೋಚಿಸಕ್ಕೆ ಶುರು ಮಾಡುತ್ತೆ. ಆಗ ನಿಮ್ಮ ಬಾಯಿಂದ ನೀವು ಸತ್ಯ ಹೇಳ್ಬಿಡ್ತೀರಾ. ಇದನ್ನ ನಿಮ್ಮ ಲೈಫ್ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತಂದ್ರೆ, ನಮ್ಗೆಲ್ಲ ಗೊತ್ತು. ಅಂಡ್ ಸ್ಟೇ ಸೈಲೆಂಟ್. ನೀವು ಎಷ್ಟೊತ್ತು ಸೈಲೆಂಟ್ ಆಗಿರ್ತೀರೋ ಅವರಲ್ಲಿ ಅಷ್ಟು ಗಿಲ್ಟಿ ಮತ್ತು ಆಂಗ್ಸೈಟಿ ಬಿಲ್ಡ್ ಆಗುತ್ತೆ. ಅಂಡ್ ಕೊನೆಗೆ ಅವರೇ ನಿಜ ಹೇಳ್ಬಿಡ್ತಾರೆ. ಅಂಡ್ ಇಲ್ಲಿ ಗೋಲ್ಡನ್ ಸೀಕ್ರೆಟ್ ಏನು ಅಂತಂದ್ರೆ, ಎಲ್ಲಿ ಮಾತಾಡ್ತಾ ಇದ್ದಾರೋ ಜಾಸ್ತಿ ಅಲ್ಲಿ ಸೈಲೆಂಟ್ ಆಗಿ. ಯಾರಿಗಾದ್ರೂ ಇಂಪಾರ್ಟೆಂಟ್ ತೋರಿಸಬೇಕಾದ್ರೆ ಕಡಿಮೆ ಮಾತಾಡಿ. ಸೊ ಇದಾಗಿತ್ತು 5 ಪವರ್ಫುಲ್ ಸೈಕಾಲಜಿ ಹ್ಯಾಕ್ಸ್. ಒಂದು ಸೀಕ್ರೆಟ್ಸ್ ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ನಲ್ಲಿ ನೀವು ಯಾರನ್ನ ಬೇಕಿದ್ರು ಕಂಟ್ರೋಲ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಅಂಡ್ ಅದೇ ತರ ನಮ್ಮ ಚಾನಲ್ ಗೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ಅನ್ಸ್ಟಾಪಬಲ್ ಅಂತ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋಸ್ ನ ನೋಡಿ. ಅಂಡ್ ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್.